ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಡೆದಂತಹ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ರಾಜ್ಯದ ವಿದ್ಯಾರ್ಥಿಗಳೆಲ್ಲ ಕಾಯ್ತಾ ಇದ್ದಿದ್ದು ಸದ್ಯಕ್ಕೆ ರಾಜ್ಯದಲ್ಲಿ ಖಾಲಿ ಇರುವಂತಹ ಎಲ್ಲ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಲಾಗುತ್ತೆ, ಹಾಗೆ ಯಾವ್ಯಾವ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಮಾಡಲಾಗುತ್ತೆ ಅನ್ನೋದನ್ನು ನಿರ್ಣಯ ತೆಗೆದುಕೊಳ್ತಾರೆ ಅಂತ ಎಲ್ಲ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಿದ್ರು. ಆದರೆ ಅಲ್ಲಿ ಆಗಿದ್ದೇ ಬೇರೆ, ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ. 384 KS ಹುದ್ದೆಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮೇನ್ಸ್ ಎಕ್ಸಾಮನ್ನು ಬರೆದು ರಿಸಲ್ಟನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಆ ಒಂದು ರಿಸಲ್ಟಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳು ಆ ಒಂದು ಲೀಸ್ಟಲ್ಲಿ ಫ್ರಾಡ್ ಆಗಿದೆ, ಆ ಒಂದು ಲೀಸ್ಟಲ್ಲಿ ಅನ್ಯಾಯ ಆಗಿದೆ. ಒಂದೇ ರೂಮಿನ ಎಷ್ಟೋ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಸೀರಿಯಲ್ ನಂಬರ್ ಪ್ರಕಾರ ಈ ಒಂದು ಲೀಸ್ಟನ್ನು ಬಿಡುಗಡೆ ಮಾಡಲಾಗಿದೆ ಎನ್ನುವಂತಹ ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಹಾಗೆ ಈ ಒಂದು ಅಕ್ರಮದ ವಿರುದ್ಧ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ, ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರದ ಗಮನಕ್ಕೆ ಕೂಡ ತರಲಾಗಿತ್ತು. ಆದರೆ ಇದೆಲ್ಲದರ ಮಧ್ಯೆ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಆ ಒಂದು 384 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಇಂಟರ್ವ್ಯೂ ಡೇಟ್ ಏನಿದೆ 1:3 ಲೀಸ್ಟ್ಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಒಂದು ಸಂದರ್ಶನದ ಪರೀಕ್ಷೆಗೆ ಆ ಒಂದು ಡೇಟನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಯಾವ ದಿನಾಂಕದಂದು ಈ ಒಂದು ಪರ್ಸನಾಲಿಟಿ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ ಎನ್ನುವುದನ್ನು ಈ ಒಂದು ನೋಟಿಸಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಅಂತಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಕಚೇರಿ ಉದ್ಯೋಗ ಸೌಧ ಬೆಂಗಳೂರು ದಿನಾಂಕ 17/4/2026 ಈ ಒಂದು ನೋಟಿಸನ್ನು ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಪ್ರಕಟಣೆಯನ್ನು ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ 509/1/2023-24 ದಿನಾಂಕ 26/2/2024 ಮತ್ತು ಮುಖ್ಯ ಪರೀಕ್ಷೆಯ ಅಧಿಸೂಚನೆ ಸಂಖ್ಯೆ 24/2024 ದಿನಾಂಕ 13/2/2025 ಹಾಗೂ ಸೇರ್ಪಡೆ ಅಥವಾ ತಿದ್ದುಪಡಿ ಅಧಿಸೂಚನೆಗಳ ಅನ್ವಯ 2023-24 ಸಾಲಿನ 384 ಉಳಿಕೆ ಮೂಲ ವೃಂದ 310 ಮತ್ತು ಹೈದರಾಬಾದ್ ಕರ್ನಾಟಕ ವೃಂದ 74 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆಯಿಂದ ವ್ಯಕ್ತಿತ್ವ ಪರೀಕ್ಷೆಗೆ 1:3 ಅನುಪಾತದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಯನ್ನು ದಿನಾಂಕ 6/5/2026 10/6/2026 ವಿವಿಧ ದಿನಾಂಕಗಳಲ್ಲಿ ನಡೆಸಲು ದಿನಾಂಕ 17/4/2026 ನಡೆದ ಆಯೋಗದ ಸಭೆಯಲ್ಲಿ ನಿರ್ಣಯಿಸಲಾಗಿರುತ್ತದೆ. ಅಂದರೆ 2024 ನಡೆದಿರುವಂತಹ KS ಮೇನ್ಸ್ ಪರೀಕ್ಷೆಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳೇನಿದ್ದಾರೆ ಆ ಒಂದು ಅಭ್ಯರ್ಥಿಗಳ ಲೀಸ್ಟನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿತ್ತು. ಅಲ್ಲಿರುವಂತಹ ಅಭ್ಯರ್ಥಿಗಳಿಗೆ 1:3 ಅನುಪಾತದಲ್ಲಿ, ಅಂದರೆ ಒಂದು ಪೋಸ್ಟ್ಗೆ 3 ಅಭ್ಯರ್ಥಿಗಳಂತೆ ಈ ಒಂದು ಪರ್ಸನಾಲಿಟಿ ಟೆಸ್ಟನ್ನು, ವ್ಯಕ್ತಿತ್ವದ ಪರೀಕ್ಷೆಯನ್ನು ನಡೆಸೋದಕ್ಕೆ ಆ ಒಂದು ಡೇಟನ್ನು ಬಿಡುಗಡೆ ಮಾಡಲಾಗಿದೆ. ಇದಾದಮೇಲೆ ಮೂಲ ದಾಖಲೆಗಳ ಪರಿಶೀಲನೆ ಕೂಡ ಇರುತ್ತೆ. ಆ ಒಂದು ದಿನಾಂಕವನ್ನು 6/5/2026 10/6/2026 ಈ ದಿನಾಂಕಗಳಲ್ಲಿ ಹಂತವಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಆ ಒಂದು ವ್ಯಕ್ತಿತ್ವದ ಪರೀಕ್ಷೆ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗುತ್ತೆ ಅಂತೇಳಿ ಈ ಒಂದು ನೋಟಿಸಲ್ಲಿ ಹೇಳಲಾಗಿದೆ. ಹಾಗೆ ಅರ್ಹ ಅಭ್ಯರ್ಥಿಗಳ ನೋಂದಣಿ ಸಂಖ್ಯೆ, ವ್ಯಕ್ತಿತ್ವ ಪರೀಕ್ಷೆಯ ದಿನಾಂಕ ಮತ್ತು ಸಮಯಗಳ ವಿವರಗಳನ್ನು ಅತಿ ಶೀಘ್ರದಲ್ಲಿ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು ಹಾಗೂ ಅಭ್ಯರ್ಥಿಗಳಿಗೆ ಸೂಚನಾ ಪತ್ರಗಳನ್ನು ಶೀಘ್ರವಾಗಿ ರವಾನಿಸಲಾಗುವುದು ಎಂದು ಈ ಮೂಲಕ ತಿಳಿಯಬಯಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನು ಮತ್ತು ವ್ಯಕ್ತಿತ್ವ ಪರೀಕ್ಷೆಯ ದಿನಾಂಕ, ಸಮಯ ಎಲ್ಲ ವಿವರಗಳನ್ನು ಅತಿ ಶೀಘ್ರದಲ್ಲಿ ಆ ಒಂದು ವೆಬ್ಸೈಟಲ್ಲಿ ಅವರ ಮೊಬೈಲ್ ನಂಬರ್ಗೆ ಆಗಿರ್ಬೋದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಅಂತೇಳಿ ಇದರಲ್ಲಿ ಹೇಳಲಾಗಿದೆ. ಅಂದರೆ ಆ ಒಂದು ಡೇಟ್, ಯಾವ ಅಭ್ಯರ್ಥಿಗೆ ಯಾವ ದಿನಾಂಕ ಒಂದು ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ, ಅವರ ಸಮಯ ಏನು, ಅವರ ಎಕ್ಸಾಮ್ ಸೆಂಟರ್ ಏನು, ಎಲ್ಲದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಆ ಒಂದು ಕ್ಯಾಂಡಿಡೇಟ್ಗೆ ಸಂದೇಶವನ್ನು ರವಾನಿಸಲಾಗುತ್ತೆ ಮತ್ತು
ಇಲಾಖೆಯ ವೆಬ್ಸೈಟಲ್ಲಿ ಆ ಒಂದು ನೋಟಿಸನ್ನು ಬಿಡುಗಡೆ ಮಾಡಲಾಗುತ್ತೆ. ಅದರ ಪ್ರಕಾರ ಯಾವ ಅಭ್ಯರ್ಥಿಗಳು ಯಾವ ದಿನಾಂಕದಂದು ವ್ಯಕ್ತಿತ್ವ ಪರೀಕ್ಷೆ ನಡೆಯುತ್ತೆ ಅವತ್ತು ಹೋಗಿ ತಮ್ಮ ಇಂಟರ್ವ್ಯೂ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ಕೋಬೋದು. ಇದಿಷ್ಟು ನಿನ್ನೆ ನಡೆದಿರುವಂತಹ ಆ ಒಂದು ಸದನದಲ್ಲಿ ಏನಿದೆ ಅದರ ಬಗ್ಗೆ ಈ ಒಂದು KS 384 ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡಿರುವಂತಹ ಮಾಹಿತಿ. ಈ ಒಂದು 384 ಹುದ್ದೆಗಳ KS ಹುದ್ದೆಗಳ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳ ಆ ಒಂದು ರಿಸಲ್ಟ್ ಏನಿದೆ ಅದರಲ್ಲಿ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ ಎನ್ನುವುದು ಕರ್ನಾಟಕದಲ್ಲಿರುವಂತಹ ಎಷ್ಟೋ ಅಭ್ಯರ್ಥಿಗಳ ಒಂದು ಅಭಿಪ್ರಾಯ ಆಗಿರುತ್ತೆ. ಇದರ ಬಗ್ಗೆ ಆಲ್ರೆಡಿ ಅವರು ಸರ್ಕಾರದ ಗಮನಕ್ಕೆ ಕೂಡ ತರಲಾಗಿತ್ತು. ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ತೆಗೆದುಕೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿತ್ತು. ಮೊದಲು ಇದರ ಬಗ್ಗೆ ತನಿಖೆ ಮಾಡೋದಾಗಿ ರಾಜ್ಯ ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಈಗ ದಿಢೀರಂತ ಈ ವ್ಯಕ್ತಿತ್ವ ಪರೀಕ್ಷೆಯನ್ನು ಅನೌನ್ಸ್ ಮಾಡಿರೋದು ಎಲ್ಲರಿಗೂ ಆಶ್ಚರ್ಯಪಡುವಂತಹ ವಿಷಯ ಆಗಿದೆ. ಇದರ ಬಗ್ಗೆ ಮುಂದಿನ ವಿದ್ಯಾರ್ಥಿಗಳ ಮುಂದಿನ ಹೆಜ್ಜೆ ಏನು, ಸರ್ಕಾರದ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಒಂದು ನಿರ್ಧಾರವನ್ನು ಬದಲಾಯಿಸ್ತಾರ ಇಲ್ಲ ಇವರು ಹೇಳಿರುವಂಥ ಡೇಟ್ಗೆ ಆ ಒಂದು ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿರುತ್ತೆ. ಇದಿಷ್ಟು ಸ್ನೇಹಿತರೆ ನಿನ್ನೆ ನಡೆದಿರುವಂತಹ ಅಧಿವೇಶನದಲ್ಲಿ 384 KS ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಒಂದು ಅಪ್ಡೇಟ್ ಆಗಿರುತ್ತೆ. ಮುಂದೆ ಬರುವಂತಹ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.